ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ಅಮ್ಮನವರ ಆರಾಧನೆ. ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ನಂತರದಲ್ಲಿ ತಾರಕಾಸುರ ಅಮಾಯಕ ಜನರಿಗೆ ಹಿಂಸೆ ಮಾಡುವುದಕ್ಕೆ ಆರಂಭಿಸಿದನು. ಆ ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನ ವಧೆಗಾಗಿ ಪ್ರಾರ್ಥಿಸಿದರು. ಆ ನಂತರದಲ್ಲಿ ಶಿವನು ಪಾರ್ವತಿಯನ್ನು ವಿವಾಹವಾದ ಹಾಗೂ ಕಾರ್ತಿಕೇಯ ಜನಿಸಿದ. ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಕೊಂದ. ಪಾರ್ವತೀ ದೇವಿಯು ಸ್ಕಂದನಿಗೆ ತಾಯಾಗಿದ್ದರಿಂದ ಕಾರ್ತಿಕೇಯನು ಅವಳನ್ನು ಸ್ಕಂದಮಾತಾ ಎಂದು ಕರೆದರು. ಈ ದೇವಿಗೆ ಬಿಳಿ ಬಣ್ಣ ಪ್ರಿಯವಾದುದು. ಬಿಳಿ ಬಣ್ಣವು ಆಂತರಿಕ ಶಾಂತಿ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ತರುತ್ತದೆ ಎಂಬುದರ ಸಂಕೇತವಾಗಿದೆ. ಈ ದೇವಿಗೆ ಸೇವಂತಿಗೆ ಹೂವು ಇಲ್ಲ ಎಂದರೆ ಹಳದಿ ದಾಸವಾಳವನ್ನು ಅರ್ಪಿಸಬೇಕು. ಹಾಗೆ ಬಾಳೆಹಣ್ಣಿನಲ್ಲಿ ಮಾಡಿದ ನೈವೇದ್ಯ